ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂತಹ ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆ ಸೂಚಿಸಿದ್ದು ನಷ್ಟದಲ್ಲಿದ್ದಂತಹ ರೈತರಿಗೆ ಕೊಂಚ ರಿಲ್ಯಾಕ್ಸೇಷನ್ ಸಿಕ್ಕಂತಾಗಿದೆ. ಹೌದು, ಮಾವು ಬೆಳೆಗಾರರ ನೆರವಿಗೆ ಕೇಂದ್ರ ಸರ್ಕಾರ ಧಾವಿಸಿದ್ದು ಮಾರುಕಟ್ಟೆ ಮಧ್ಯ ಪ್ರವೇಶಿಸಿ ಎಂಐಎಸ್ ಯೋಜನೆಯ ಅಡಿಯಲ್ಲಿ ಬೆಂಬಲ ಬೆಲೆಯನ್ನು ಘೋಷಿಸಿದ್ದು ಪ್ರತಿ ಕ್ವಿಂಟಾಲ್ಗೆ 1,616 ರೂಪಾಯಿಯಂತೆ ಗರಿಷ್ಠ 2.5 ಲಕ್ಷ ಮೆಟ್ರಿಕ್ ಟನ್ ಮಾವಿಗೆ ಪರಿಹಾರ ಧನವನ್ನು ನೀಡಲು ಅನುಮೋದನೆ ನೀಡಲಾಗಿದೆ. ಇನ್ನು ರಾಜ್ಯದ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ರಾಮನಗರ ಜಿಲ್ಲೆಗಳ ಸುಮಾರು 1.39 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನ ಬೆಳೆಯಲಾಗ್ತಾ ಇದೆ. ಸುಮಾರು 8 ರಿಂದ 10 ಲಕ್ಷ ಟನ್ ಮಾವು ಕೂಡ ಬೆಳೆಯಲಾಗ್ತಾ ಇದೆ. ಈ ವರ್ಷ ಹವಾಮಾನ ವೈಪರೀತ್ಯದಿಂದಾಗಿ ರೋಗ ತಗುಲಿ ಮಾವಿನ ಇಳುವರಿ 30% ತಗ್ಗಿತ್ತು. ಇನ್ನು ಈ ನಡುವೆ ಆಂಧ್ರಪ್ರದೇಶ ಸರ್ಕಾರ ಕರ್ನಾಟಕದ ಗಡಿಯಲ್ಲಿರತಕ್ಕಂತಹ ಚಿತ್ತೂರು ಜಿಲ್ಲೆಗೆ ತೋತಾಪುರಿ ಮಾವಿನ ಹಣ್ಣುಗಳ ಪ್ರವೇಶವನ್ನ ನಿರ್ಬಂಧಿಸಿತ್ತು. ಇದರಿಂದ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯವಾಗಿದ್ದು ಗಡಿ ಭಾಗದ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಇನ್ನು ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಬೆಲೆ ಕುರಿತು ಪ್ರತಿಭಟನೆ ಸಹ ಮಾಡಿದ್ರು. ಹೀಗಾಗಿ ಮಾವು ಬೆಳೆಗಾರರಿಗೆ ಸ್ಪಂದಿಸುವಂತೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಇತ್ತೀಚೆಗೆ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ರು. ಬೆಲೆ ಕೊರತೆ ಪಾವತಿ ಯೋಜನೆ ಮತ್ತು ಎಂಎಸ್ ಯೋಜನೆ ಅಡಿಯಲ್ಲಿ ಮಾವು ಸಂಗ್ರಹಿಸಲು ಕೇಂದ್ರ ಸರ್ಕಾರವು ನಾಫೆಡ್ಗೆ ಸೂಚಿಸಬೇಕು ಅಂತ ಕೋರಿದ್ರು. ಈ ಬೆನ್ನಲ್ಲೇ ಸಚಿವ ಕುಮಾರಸ್ವಾಮಿ ಅವರು ಸಹ ಕೇಂದ್ರ ಸಚಿವ ಚೌಹಾಣ್ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ರು. ಅಲ್ಲದೆ ನಿರ್ಬಂಧ ತೆರವುಗೊಳಿಸುವಂತೆ ಒತ್ತಾಯಿಸಿ ರಾಜ್ಯದ ಸಿಎಂ ಮತ್ತು ಮುಖ್ಯ ಕಾರ್ಯದರ್ಶಿಗಳು ಕೂಡ ಆಂಧ್ರಪ್ರದೇಶ ಸರ್ಕಾರವನ್ನ ಕೂಡ ಒತ್ತಾಯಿಸಿದ್ರು. ಜೊತೆಗೆ ನಾಫೆಡ್ ಹಾಗೂ ಎನ್ಸಿಸಿಎಫ್ ಮೂಲಕ ಖರೀದಿಸುವಂತೆಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿನ ಕೂಡ ಮಾಡಿದ್ರು. ಇದರ ಪರಿಣಾಮ ಸದ್ಯ ಬೆಂಬಲ ಬೆಲೆ ಸಿಕ್ಕಿದೆ.